ಸಿಎಂ ಬಣ ಉರುಳಿಸಿದಂತಹ ದಾಳಕ್ಕೆ ಇಡೀ ಕಾಂಗ್ರೆಸ್ ಪಕ್ಷ ಶಾಕ್ ಆಗಿದೆ. ಒಂದೇ ಒಂದು ಸರ್ವೆ ರಿಪೋರ್ಟ್ ಎರಡು ಕಡೆ ಹೋಗಿದೆ ಸಂದೇಶ. ಮೇ ಕ್ರಾಂತಿಯ ಸುಳಿವರಿತು ಸಿಎಂ ಕ್ಯಾಂಪ್ ಮೆಗಾ ಪ್ಲಾನ್ ಮಾಡಿರುವಂಥದ್ದು. ಕರ್ನಾಟಕ ಮೂಡ್ ತಿಳಿಯೋದಕ್ಕೆ ರಹಸ್ಯ ಸರ್ವೆಗೆ ಸಿದ್ದು ಕ್ಯಾಂಪ್ ಪ್ಲಾನ್ ಮಾಡಿದೆ. ಜಾರಕಿಹೊಳಿ ಕೈಗೆ ರಾಜ್ಯದಲ್ಲಿ ಸೀಕ್ರೆಟ್ ಸರ್ವೆ ಮಾಡಿಸುವಂತಹ ಹೊಣೆ ಕೂಡ ತಮ್ಮದೇ ಟೀಮ್ನಿಂದ ಸೀಕ್ರೆಟ್ ಸರ್ವೆ ಮಾಡಿಸಿರುವಂತಹ ಸಾಹುಕಾರ್. 274 ಕ್ಷೇತ್ರಗಳಲ್ಲಿ ಗೌಪ್ಯವಾಗಿ ಸಮೀಕ್ಷೆಯನ್ನು ಮಾಡಿಸಿರುವಂತಹ ಸಿಎಂ ಆಪ್ತ ಸತೀಶ್. ಗೌಪ್ಯ ಸಮೀಕ್ಷೆಯಲ್ಲಿ ಬಯಲಾಗಿದೆ ಸ್ಫೋಟಕ ಸತ್ಯ. ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಸೀಕ್ರೆಟ್ ಸರ್ವೆ ರಿಪೋರ್ಟ್ ಮುಂದಿಡಲಿದೆ ನಿಮ್ಮ ಅಶ್ವವೇಗ ನ್ಯೂಸ್ ಮುಖೇನ. ಒಂದೇ ಒಂದು ಸರ್ವೆ ರಿಪೋರ್ಟ್ ಎರಡು ಕಡೆ ಹೋಗಿದೆ ಸಂದೇಶ. ಮೇ ಕ್ರಾಂತಿಯ ಸುಳಿವರಿತು ಸಿಎಂ ಕ್ಯಾಂಪ್ ಮೆಗಾ ಪ್ಲಾನ್ ಅನ್ನು ಮಾಡಿರುವಂಥದ್ದು. ಜಾರಕಿಹೊಳಿ ಕೈಗೆ ರಾಜ್ಯದ ಸೀಕ್ರೆಟ್ ಸರ್ವೆ ಮಾಡಿಸುವಂತಹ ಹೊಣೆ ತಮ್ಮದೇ ಟೀಮ್ನಿಂದ ಸೀಕ್ರೆಟ್ ಸರ್ವೆ ಮಾಡಿಸಿರುವಂತಹ ಸಾಹುಕಾರ್. 254 ಕ್ಷೇತ್ರಗಳಲ್ಲಿ ಗೌಪ್ಯವಾಗಿ ಸಮೀಕ್ಷೆಯನ್ನು ಮಾಡಿಸಿರುವಂತಹ ಸಿಎಂ ಆಪ್ತ ಸತೀಶ್. ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಸೀಕ್ರೆಟ್ ಸರ್ವೆಯ ರಿಪೋರ್ಟ್ ನಿಮ್ಮ ಮುಂದೆ. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಕೈಗೆ ಅಧಿಕಾರವನ್ನ ಕೊಟ್ಟರೆ ಏನಾಗುತ್ತೆ, ಏನೇನೆಲ್ಲ ಬದಲಾವಣೆಗಳಾಗಬಹುದು ಅನ್ನುವಂತಹ ಬಗ್ಗೆ ಕೂಡ ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಕೈಯಿಂದ ಅಧಿಕಾರವನ್ನ ಕಸಿದುಕೊಂಡ್ರೆ ಆಗುವಂತಹ ಎಫೆಕ್ಟ್ ಏನೇನು, ಏನೆಲ್ಲ ಬದಲಾವಣೆಗಳಾಗಬಹುದು, ಯಾವ ರೀತಿಯಾಗಿ ತೊಂದರೆಗಳಾಗಬಹುದು, ಇವೆಲ್ಲ ಪ್ರಶ್ನೆಗಳು ಕೂಡ ನಮ್ಮ ಮುಂದಿರುವಂಥದ್ದು. ಸೊ ಅಷ್ಟಕ್ಕೂ ಆ ಸೀಕ್ರೆಟ್ ಸರ್ವೆ ರಿಪೋರ್ಟ್ ಕಂಪ್ಲೀಟ್ ಆಗಿ ಸರ್ವೆ ಮಾಡಿದ್ದಾರೆ. ಸೀಕ್ರೆಟ್ ಸರ್ವೆ ರಿಪೋರ್ಟ್ನ ಕಂಡು ಕಾಂಗ್ರೆಸ್ ಹೈಕಮಾಂಡೇ ಶಾಕ್ ಆಗಿದೆ. ಏನೇನಿದೆ ಅದರಲ್ಲಿ ಕ್ಯೂರಿಯಾಸಿಟಿ ಸಿಕ್ಕಾಪಟ್ಟೆ. ಬಿಕಾಸ್ ಸರ್ವೆ ಮಾಡಿದ ಸಂದರ್ಭದಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲವೂ ಕೂಡ ಪಕ್ಕಾ ಮಾಹಿತಿ, ಅಂದರೆ ಇದೇ ರೀತಿ ಆಗಬಹುದು ಅಂತ ಹೇಳ್ಬಿಟ್ಟು ಅಂದಾಜಿಸಲಾಗಿರುತ್ತೆ. ಮುಂದಿನ ಆಗು ಹೋಗುಗಳ ಬಗ್ಗೆ ಕೂಡ ಚರ್ಚೆ ಮಾಡಿ ಎಲ್ಲರ ಒಂದು ಅಭಿಪ್ರಾಯವನ್ನು ತಿಳಿದುಕೊಂಡು ಪ್ರತಿಯೊಂದನ್ನು ಕೂಡ ನೋಟಿಫೈ ಮಾಡಿ ಮೆನ್ಷನ್ ಮಾಡಲಾಗಿರುತ್ತೆ. ಸೊ ಹಾಗಾಗಿ ಸರ್ವೆ ರಿಪೋರ್ಟ್ ಏನಿದೆ ಅದನ್ನು ನೋಡಿ ಇದೀಗ ಕಾಂಗ್ರೆಸ್ ಹೈಕಮಾಂಡ್ಗೆ ಶಾಕ್ ಆಗಿದೆಯಂತೆ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಅಷ್ಟಕ್ಕೂ ಆ ಸರ್ವೆ ರಿಪೋರ್ಟ್ನಲ್ಲಿ ಇರುವಂತಹ ಅಂಶಗಳೆಲ್ಲ ಏನು, ಏನೇನೆಲ್ಲ ಉಲ್ಲೇಖ ಆಗಿದೆ ಆ ಸರ್ವೆ ರಿಪೋರ್ಟ್ನಲ್ಲಿ. ಸಿಎಂ ಕ್ಯಾಂಪ್ ಸೀಕ್ರೆಟ್ ಸರ್ವೆ ಏನೆಲ್ಲ ಇರುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ, ಸದ್ಯಕ್ಕೆ ಚುನಾವಣೆ ನಡೆದ್ರೆ 100 ಸೀಟ್ ದಾಟಲ್ಲ ಕಾಂಗ್ರೆಸ್. ಈಗ ಚುನಾವಣೆ ನಡೆದರೆ ಕನಿಷ್ಠ 40ರಿಂದ 45 ಶಾಸಕರಿಗೆ ಸೋಲು ಕಟ್ಟಿಟ್ಟ ಬುತ್ತಿ. ದಾವಣಗೆರೆ ಬೆಳವಣಿಗೆ ಎಫೆಕ್ಟ್, ಪಕ್ಷದಿಂದ ಮುಸ್ಲಿಮರು ದೂರ ಆಗುವಂಥದ್ದು. ಇನ್ನು ಅಹಿಂದ ಸಮುದಾಯ ಕೂಡ ಪಕ್ಷದ ಮೇಲೆ ಬೇಸರವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಸಿದ್ದರಾಮಯ್ಯರನ್ನ ಕೈಬಿಟ್ರೆ ಅಹಿಂದ ವೋಟ್ ಬ್ಯಾಂಕ್ ಛಿದ್ರವಾಗುತ್ತೆ. ತುರ್ತಾಗಿ ಅಹಿಂದ ಸಮಾವೇಶಗಳನ್ನ ಮಾಡಲೇಬೇಕಾಗತ್ತೆ. ಈಗ ಒಳ ಮೀಸಲಾತಿ ಹಂಚಿಕೆ ಮಾಡಿರೋದೊಂದೇ ಸಮಾಧಾನ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಸೊ ಇದಿಷ್ಟು ಕೂಡ ಸಿಎಂ ಕ್ಯಾಂಪ್ ಸೀಕ್ರೆಟ್ ಸರ್ವೆಯಲ್ಲಿ ಮೆನ್ಷನ್ ಆಗಿರುವಂತಹ ಅಂಶಗಳು. ಸದ್ಯಕ್ಕೆ ಚುನಾವಣೆ ನಡೆದ್ರೆ 100 ಸೀಟ್ ದಾಟೋದಿಲ್ಲ ಕಾಂಗ್ರೆಸ್. ಈಗ ಚುನಾವಣೆ ನಡೆದ್ರೆ ಕನಿಷ್ಠ 40ರಿಂದ 45 ಶಾಸಕರಿಗೆ ಸೋಲು ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನೊಂದು ದಾವಣಗೆರೆ ಬೆಳವಣಿಗೆ ಎಫೆಕ್ಟ್.